ವಿದ್ಯಾರ್ಥಿಗಳೇ, ಜ್ಞಾನಕಿರಣ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಪರೀಕ್ಷೆಗಳು ಸಮೀಪ ಬರ್ತಾ ಇವೆ ಮತ್ತು ನೀವು ಪರೀಕ್ಷೆಗಳಿಗೆ ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋ ಯೋಚನೆಯೊಳಗೆ ಇದ್ದೀರಿ. ಆದ್ದರಿಂದ ಪರೀಕ್ಷೆಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈಗ ಎಲ್ಲ ಅಧ್ಯಾಯಗಳ ಮೇಲೆ, ಅಂದರೆ ವಿಜ್ಞಾನ ವಿಷಯದ ಎಲ್ಲ ಅಧ್ಯಾಯಗಳ ಮೇಲೆ ವಿಡಿಯೋಗಳನ್ನು ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗಳಲ್ಲಿ ಮುಖ್ಯವಾಗಿ ಯಾವ ಯಾವ ಅಧ್ಯಾಯಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ, ಹಾಗೆಯೇ ಯಾವ ಯಾವ ರೀತಿಯ ಪ್ರಶ್ನೆಗಳು ಪರೀಕ್ಷೆಗೆ ಬರಬಹುದು, ಅಂದರೆ ಪ್ರಶ್ನೆಗಳ ಸ್ವರೂಪ ಹೇಗಿರಬಹುದು, ಅದೇ ರೀತಿಯೊಳಗೆ ಯಾವ ಯಾವ ಚಿತ್ರಗಳನ್ನು ಕೇಳಬಹುದು, ಹೀಗೆ ಪರೀಕ್ಷೆಯ ಬಗೆಗಿನ ಎಲ್ಲ ಮಾಹಿತಿಗಳನ್ನು ನಾನು ಪ್ರತಿ ಅವಧಿಯೊಳಗೂ ನಿಮಗೆ ಒದಗಿಸ್ತಾ ಇದ್ದೀನಿ. ಆದ್ದರಿಂದ ನೀವು ಈ ಎಲ್ಲ ಅವಧಿಗಳ, ಅಂದರೆ ಎಲ್ಲ ಸೆಷನ್ಗಳ ವಿಡಿಯೋಗಳನ್ನು ನೋಡಿ, ನೀವು ಈ ಎಲ್ಲ ಸೆಷನ್ಗಳನ್ನು ನೋಡಿ ಅವುಗಳನ್ನು, ಅಂದರೆ ಪ್ರಶ್ನೋತ್ತರಗಳನ್ನು ನೀವು ರೂಢಿಸಿಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನೀವು ಹೆಚ್ಚು ಕಡಿಮೆ 60 ಅಂಕಗಳನ್ನು ಗಳಿಸಬಹುದು. ಆದ್ದರಿಂದ ವಿದ್ಯಾರ್ಥಿಗಳೇ, ತಪ್ಪದೇ ಎಲ್ಲ ಸೆಷನ್ಗಳನ್ನು ನೋಡಿ ಅದರಲ್ಲಿರುವ ಬೇರೆ ಬೇರೆ ರೀತಿಯ ಸಂಭವನೀಯ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿರಿ. ನಿಮಗೆ 60 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವೀಗ ಮೊದಲನೆಯ ಅಧ್ಯಾಯವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಪಾಠದಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ SSLC ವಿಜ್ಞಾನ ವಿಷಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಅಂದರೆ ಇಲ್ಲಿ ನಾವು SSLC 10ನೇ ತರಗತಿಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ಇಲ್ಲಿ ಮುಖ್ಯಾಂಶ ಆಧಾರಿತ ಘಟಕಗಳು, ಇಲ್ಲಿ ನಾವು ಬೇರೆ ಬೇರೆ ಥೀಮ್ಸ್ಗಳನ್ನು ನೋಡ್ತೀವಿ, ಅಂದರೆ ಮುಖ್ಯಾಂಶಗಳನ್ನು. ಈ ಮುಖ್ಯಾಂಶಗಳ ಮೇಲೆ ಆಧಾರಿತವಾದಂತಹ ಅಧ್ಯಾಯಗಳು, ಅಂದರೆ ಘಟಕಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಪ್ರತಿ ಮುಖ್ಯಾಂಶಗಳಿಗೆ ಸಂಬಂಧಿಸಿದಂತೆ, ಅಂದರೆ ಈ ಮುಖ್ಯಾಂಶಗಳಿಗೆ ನಿಗದಿಪಡಿಸಿದಂತಹ ಒಟ್ಟಾರೆ ಅಂಕಗಳನ್ನು ಕೂಡ ನಾವಿಲ್ಲಿ ನೋಡೋಣ. ಹಾಗಾದರೆ ಮೊದಲನೆಯದಾಗಿ, ಅಂದರೆ ಮೊದಲನೆಯ ಮುಖ್ಯಾಂಶ ನಿತ್ಯ ಜೀವನದಲ್ಲಿ, ಅಂದರೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು. ಈ ಮುಖ್ಯಾಂಶದ ಮೇಲೆ ಆಧಾರಿತವಾದಂತಹ ಘಟಕಗಳು, ಅಂದರೆ ಪಾಠಗಳು ಯಾವ್ಯಾವು? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಹಾಗೆ ಕೊನೆಯದಾಗಿ ಧಾತುಗಳ ಆವರ್ತನೀಯ ವರ್ಗೀಕರಣ. ಹೀಗೆ ಇವೆಲ್ಲ ಅಧ್ಯಾಯಗಳನ್ನು ನಾವು ಈ ಮೊದಲನೆಯ ಮುಖ್ಯಾಂಶದಲ್ಲಿ ನೋಡುತ್ತೇವೆ. ಹಾಗೆಯೇ ಈ ಮುಖ್ಯಾಂಶಕ್ಕೆ ಸಂಬಂಧಿಸಿದ ಹಾಗೆ, ಅಂದರೆ ಈ ಮುಖ್ಯಾಂಶಕ್ಕೆ ನಿಗದಿಪಡಿಸಿದಂತಹ ಒಟ್ಟು ಅಂಕಗಳು 25. ಹಾಗೆಯೇ ಮುಂದುವರೆದು ನಾವು ಎರಡನೆಯ ಮುಖ್ಯಾಂಶವನ್ನು ನೋಡಿದಾಗ ಅದು ಜೀವ ಜಗತ್ತಿಗೆ ಸಂಬಂಧಿಸಿದ್ದು. ಅಂದರೆ ಈ ಮುಖ್ಯಾಂಶದಲ್ಲಿ ನಾವು ಮತ್ತೆ ಘಟಕಗಳನ್ನು ನೋಡಿದಾಗ ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಅನುವಂಶೀಯತೆ ಮತ್ತು ಜೀವ ವಿಕಾಸ, ಇವೆಲ್ಲ ಘಟಕಗಳು ಜೀವ ಜಗತ್ತು ಮುಖ್ಯಾಂಶದ ಮೇಲೆ ಆಧಾರಿತ ಆಗಿವೆ. ಅಂದರೆ ಈ ಜೀವ ಜಗತ್ತು ಮುಖ್ಯಾಂಶಕ್ಕೆ ಸಂಬಂಧಿಸಿದಂತೆ, ಅಂದರೆ ಅದಕ್ಕೆ ನಿಗದಿಪಡಿಸಿದಂತಹ ಅಂಕಗಳು ಒಟ್ಟು 22. ಹಾಗೆಯೇ ವಿದ್ಯಾರ್ಥಿಗಳು, ಮೂರನೆಯ ಮುಖ್ಯಾಂಶ ತೆಗೆದುಕೊಂಡಾಗ ನೈಸರ್ಗಿಕ ವಿದ್ಯಮಾನಗಳು, ಇಲ್ಲಿ ಮುಖ್ಯವಾಗಿ ನಾವು 2 ಘಟಕಗಳನ್ನು ನೋಡ್ತೀವಿ.
ಮೊದಲನೆಯದಾಗಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ, ಹಾಗೆ ಎರಡನೆಯದಾಗಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇವೆರಡು ಘಟಕಗಳು ಅಂದರೆ ಮೂರನೆಯ ಮುಖ್ಯಾಂಶಕ್ಕೆ ನಿಗದಿಪಡಿಸಿದಂತಹ ಒಟ್ಟು ಅಂಕಗಳು 12. ಹಾಗೆಯೇ ವಿದ್ಯಾರ್ಥಿಗಳೇ, ನಾಲ್ಕನೆಯ ಥೀಮ್ ಅಂದರೆ ನಾಲ್ಕನೆಯ ಮುಖ್ಯಾಂಶ ಅದು ಎದರ ಮೇಲೆ ಅವಲಂಬಿತ ಆಗಿದೆ ಅಂತಂದ್ರೆ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಅಂದ್ರೆ ಈ ಮುಖ್ಯಾಂಶದ ಮೇಲೆ ಆಧಾರಿತವಾದಂತಹ ಎರಡು ಘಟಕಗಳನ್ನು ನಾವಿಲ್ಲಿ ನೋಡ್ತೀವಿ. ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಇವು ಎರಡು ಘಟಕಗಳಲ್ಲಿವೆ. ಆದ್ರಿಂದ ಈ ನಾಲ್ಕನೆಯ ಮುಖ್ಯಾಂಶಕ್ಕೆ ನಿಗದಿಪಡಿಸಿದಂತಹ ಒಟ್ಟಾರೆ ಅಂಕಗಳು 13. ಹಾಗೇನೆ ಐದನೇ ಮುಖ್ಯಾಂಶ ಅದು ಯಾವುದು ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು. ಈ ನೈಸರ್ಗಿಕ ಸಂಪನ್ಮೂಲಗಳು ಈ ಮುಖ್ಯಾಂಶದಲ್ಲಿ ಬರುವಂತಹ ಘಟಕಗಳು ಯಾವುವು ಅಂದ್ರೆ ಶಕ್ತಿಯ ಆಕರಗಳು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ಕೊನೆಯದಾಗಿ ನಮ್ಮ ಪರಿಸರ. ಹಾಗಾಗಿ ಈ ಐದನೆಯ ಮುಖ್ಯಾಂಶಕ್ಕೆ ಸಂಬಂಧಿಸಿದ ಹಾಗೆ ಅಂದ್ರೆ ಇದಕ್ಕೆ ನಿಗದಿಪಡಿಸಿದ ಒಟ್ಟು ಅಂಕಗಳು 8. ಹೀಗೆ ಪ್ರತಿ ಒಂದು ಮುಖ್ಯಾಂಶಗಳಿಗೆ ನಾವು ಪ್ರತ್ಯೇಕವಾಗಿ ಅಂಕಗಳ ವಿಂಗಡಣೆಯನ್ನ ನಾವು ನೋಡ್ತೀವಿ. ಇದಿಷ್ಟು SSLC ವಿಜ್ಞಾನ ವಿಷಯ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಚಿತ್ರಣ. ವಿದ್ಯಾರ್ಥಿಗಳೇ, ಈಗ ಮೊದಲನೆಯ ಮುಖ್ಯಾಂಶ ಅಂದ್ರೆ ಥೀಮ್ನಲ್ಲಿ ಅಂದ್ರೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು. ಇಲ್ಲಿ ಮೊದಲೇ ತಿಳಿಸಿದ ಹಾಗೆ 5 ಘಟಕಗಳು ಅಂದ್ರೆ 5 ಪಾಠಗಳು ಬರ್ತಿವೆ. ಅದರೊಳಗೆ ಮೊದಲನೆಯದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಅಧ್ಯಾಯವನ್ನ ನಾವೀಗ ಅಭ್ಯಸಿಸೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನ ನಾವು ನೋಡೋಣ. ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ರಾಸಾಯನಿಕ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಉಷ್ಣ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇಲ್ಲಿ 3 ಪ್ರಶ್ನೆಗಳಿವೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ. ಅಂದ್ರೆ ಈ 3 ಪ್ರಶ್ನೆಗಳು ಒಂದೇ ರೀತಿಯ ಪ್ರಶ್ನೆಗಳು. ಈ ಪ್ರಶ್ನೆಗೆ ಇರುವಂತಹ ಅಂಕ 1 ಅಂಕ. ಅಂದ್ರೆ ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ, ರಾಸಾಯನಿಕ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ, ಉಷ್ಣ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಹೀಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳ ರೂಪ ಬೇರೆ ಬೇರೆ ಆಗಿರಬಹುದು, ಆದರೆ ಅದಕ್ಕೆ ಉತ್ತರ ಇಲ್ಲಿ ಏನಾಗಿದೆ, ಒಂದೇ ಆಗಿದೆ. ಆದ್ರಿಂದ ವಿದ್ಯಾರ್ಥಿಗಳೇ, ನೀವು ಪ್ರಶ್ನೆ ಬೇರೆ ಬೇರೆ ಆಗಿದ್ರೂ ಕೂಡ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರಿಸಬೇಕಾಗ್ತದೆ. ಇಲ್ಲಿ ಉತ್ತರವನ್ನು ನೋಡಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದಕ್ಕೆ ನಾವು ಉಷ್ಣತೆಯನ್ನು ಒದಗಿಸಿದಾಗ ನೋಡಿ ಇಲ್ಲಿ ಏನಾಗ್ತದೆ, ಉಷ್ಣತೆ ಹೀರಲ್ಪಡುತ್ತದೆ. ಅಂದ್ರೆ ಉಷ್ಣತೆಯನ್ನು ಒದಗಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದು ಏನಾಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಅದು ವಿಭಜನೆ ಹೊಂದಿದೆ. ಅಂದ್ರೆ ಇಲ್ಲಿ 2 ಉತ್ಪಾದಕಗಳು ನಮಗೆ ಸಿಗ್ತಿವೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಈ 2 ಉತ್ಪಾದಕಗಳು ನಮಗೆ ಸಿಗ್ತಿವೆ. ಇವುಗಳು ಹೇಗೆ ದೊರೆತವು? ಇಲ್ಲಿ ಏನಾಯ್ತು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಷ್ಣತೆಯನ್ನು ಹೀರಿಕೊಳ್ತು. ಆದ್ರಿಂದ ಇಲ್ಲಿ ಏನು ಬರ್ತದೆ, ಅಂತರುಷ್ಣಕ ಕ್ರಿಯೆ. ಇದು ಏನು, ಅಂತರುಷ್ಣಕ ಕ್ರಿಯೆ ಅಂದ್ರೆ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣತೆ ಹೀರಲ್ಪಟ್ಟಾಗ ಅದಕ್ಕೆ ನಾವು ಅಂತರುಷ್ಣಕ ಕ್ರಿಯೆ ಅಂತ ನಾವು ಹೇಳ್ತೀವಿ. ಇದು ಅಂತರುಷ್ಣಕ ಕ್ರಿಯೆಗೆ ಒಂದು ಉತ್ತಮ ಉದಾಹರಣೆ. ಇಲ್ಲಿ ರಾಸಾಯನಿಕ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದಾನೆ. ಇಲ್ಲಿ ನೋಡ್ರಿ, ಇದು ರಾಸಾಯನಿಕ ವಿಭಜನ ಕ್ರಿಯೆನೇ. ಯಾಕಂದ್ರೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗ್ತದೆ, ವಿಭಜನೆ ಆಗ್ತದೆ. ರಾಸಾಯನಿಕವಾಗಿ ಅದು ವಿಭಜನೆ ಆಗ್ತದೆ. ಅಂದ್ರೆ ಇಲ್ಲಿ ಉಷ್ಣತೆಯನ್ನು ಒದಗಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್
ಉಷ್ಣತೆಯನ್ನು ಹೀರಿಕೊಂಡು ರಾಸಾಯನಿಕ ವಿಭಜನೆಯನ್ನು ಹೊಂದುತ್ತದೆ. ಆ ರಾಸಾಯನಿಕ ವಿಭಜನೆಯ ಪರಿಣಾಮವಾಗಿ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ 2 ಉತ್ಪಾದಕಗಳು ನಮಗೆ ದೊರೆಯುತ್ತದೆ. ಆದ್ರಿಂದ ಈ ಸೂತ್ರ ಏನಿದೆ ನೋಡು, ಅಂತರುಷ್ಣಕ ಕ್ರಿಯೆಗೂ ಉದಾಹರಣೆ ಮತ್ತು ರಾಸಾಯನಿಕ ವಿಭಜನೆ ಕ್ರಿಯೆಗೂ ಕೂಡ ಉದಾಹರಣೆ ಆಗ್ತದೆ. ಹಾಗೆಯೇ ಇನ್ನೊಂದು ಶಬ್ದ ಅಂದ್ರೆ ಉಷ್ಣ ವಿಭಜನೆ. ನಿಶ್ಚಿತವಾಗಿಯೂ ಕೂಡ ಏನಾಗ್ತದೆ, ಉಷ್ಣ ಕೊಟ್ಟಾಗ ಇಲ್ಲಿ ಈ ಏನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ ಇದು ಏನಾಗ್ತದೆ, ವಿಭಜನೆ ಹೊಂದುತ್ತದೆ. ಅಂದ್ರೆ ಇಲ್ಲಿ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಷ್ಣತೆಯನ್ನು ಕೊಟ್ಟಾಗ ಅದು ವಿಭಜನೆ ಹೊಂದೋದ್ರಿಂದ ಇದಕ್ಕೆ ಈ ರಾಸಾಯನಿಕ ಕ್ರಿಯೆಗೆ ಉಷ್ಣ ವಿಭಜನೆ ಕ್ರಿಯೆ ಅಂತಾನು ನಾವು ಕರಿತೀವಿ. ಆದ್ರಿಂದ ಇದು ಉಷ್ಣ ವಿಭಜನಾ ಕ್ರಿಯೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ನೋಡ್ರಿ, ಈ ಸೂತ್ರ ಏನಿದೆ, ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ, ರಾಸಾಯನಿಕ ವಿಭಜನಾ ಕ್ರಿಯೆಗೆ ಉದಾಹರಣೆ ಹಾಗೂ ಉಷ್ಣ ವಿಭಜನಾ ಕ್ರಿಯೆಗೆ ಉದಾಹರಣೆ. ಅದರಿಂದ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನ ಪ್ರಶ್ನಿಸಬಹುದು. ಅದರಿಂದ ವಿದ್ಯಾರ್ಥಿಗಳೇ, ನೀವು ಮೊದಲಿಗೆ ಪ್ರಶ್ನೆಯನ್ನು ಅರ್ಥೈಸ್ಕೋಬೇಕಾಗ್ತದೆ. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಾವು ಆಹಾರ ಪದಾರ್ಥ ಇದಕ್ಕೆ ನೈಟ್ರೋಜನ್ ಅನಿಲವನ್ನು ಯಾಕೆ ಹಾಯಿಸ್ತೀವಿ ಅನ್ನೋದು ಪ್ರಶ್ನೆ. ಅಂದ್ರೆ ಪ್ರಶ್ನೆ ಹೀಗಿದೆ: ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ? ಹಾಗೇನೆ ಮುಂದುವರೆದು, ಚಿಪ್ಸ್ ತಯಾರಕರು ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ? ಅದೇ ರೀತಿಯಾಗಿ ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಲು ಕಾರಣ. ವಿದ್ಯಾರ್ಥಿಗಳೇ, ಈ ಎಲ್ಲಾ ಪ್ರಶ್ನೆಗಳ ಸ್ವರೂಪ ಒಂದೇ, ಆದರೆ ಕೇಳುವ ರೀತಿ ಮಾತ್ರ ಏನಾಗಿದೆ, ಬೇರೆ ಬೇರೆ ಆಗಿದೆ. ಅಂದ್ರೆ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ಅಂದ್ರೆ ಯಾವ ಪದಾರ್ಥಗಳಲ್ಲಿ, ಆಹಾರ ಪದಾರ್ಥಗಳಲ್ಲಿ ಎಣ್ಣೆ ಮತ್ತು ಕೊಬ್ಬು ಇದೆ ಅಂತಹ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲವನ್ನು ಯಾಕೆ ಹಾಯಿಸ್ತೀವಿ? ಹಾಗೇನೆ ಚಿಪ್ಸ್ ತಯಾರಕರು ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ? ಈಗ ಚಿಪ್ಸ್ ತಯಾರು ಮಾಡುವಂತವರು ಕೂಡ ಏನ್ ಮಾಡ್ತಾರಂತಂದ್ರೆ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ ಅಂತಂದ್ರೆ ಇಲ್ಲಿ ಏನಿರ್ತದೆ, ಚಿಪ್ಸ್ ಒಳಗೂ ಕೂಡ ಎಣ್ಣೆ ಮತ್ತು ಕೊಬ್ಬು ಇರ್ತದೆ. ಅದಕ್ಕಾಗಿ ಇವರು ಕೂಡ ಏನ್ ಮಾಡ್ತಾರೆ, ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಹಾಗೇನೆ ವಿದ್ಯಾರ್ಥಿಗಳೇ, ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳಿಗೆ, ಅದೇ ರೀತಿಯೊಳಗೆ ಯಾವ ಪದಾರ್ಥದೊಳಗೆ ಕೊಬ್ಬು ಮತ್ತು ಎಣ್ಣೆ ಇರ್ತದೆ ಅವುಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಲು ಕಾರಣ. ಪ್ರತಿ ಉತ್ಕರ್ಷಕ ಅಂದ್ರೆ ಇಲ್ಲಿ ಬೇರೆ ಏನಲ್ಲ, ಅದು ಯಾವುದು ಅಂತಂದ್ರೆ ನೈಟ್ರೋಜನ್. ಆದ್ರಿಂದ ಇಲ್ಲಿ ಉತ್ತರ ಬಹಳ ಸಿಂಪಲ್ ಆಗಿದೆ, ಸರಳವಾಗಿದೆ. ಏನು ಅಂತಂದ್ರೆ ನೈಟ್ರೋಜನ್ ಹಾಯಿಸುವ ಉದ್ದೇಶ ಏನು? ಪ್ರತಿ ಉತ್ಕರ್ಷಗಳನ್ನು ಸೇರಿಸಲು. ಯಾಕೆ ನಾವು ಪ್ರತಿ ಉತ್ಕರ್ಷಕಗಳನ್ನು ಸೇರಿಸ್ತೀವಿ? ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವ ಉದ್ದೇಶ ಏನು? ಇಲ್ಲೇ ಮುಖ್ಯವಾಗಿ ಬಹಳ ಸಿಂಪಲ್ ಇದೆ. ಏನು ಅಂತಂದ್ರೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು. ಅಂದ್ರೆ ಆಹಾರ ಪದಾರ್ಥ ಉತ್ಕರ್ಷಣೆಗೆ ಒಳಪಡದೆ ಇರಬೇಕು. ಅಂದ್ರೆ ಆಹಾರ ಪದಾರ್ಥ ಉತ್ಕರ್ಷಣೆಗೊಳ್ಳಬಾರ್ದು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ನೈಟ್ರೋಜನ್ ಅನಿಲವನ್ನ ಎಣ್ಣೆ ಮತ್ತು ಕೊಬ್ಬಿನಿಂದ ಕೂಡಿರುವಂತಹ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತೀವಿ. ಆದ್ರಿಂದ ನೈಟ್ರೋಜನ್ ಅದು ಏನು, ಉತ್ಕರ್ಷಕ. ಆದ್ರಿಂದ ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸ್ತೀವಿ. ಇದರಿಂದಾಗಿ ಏನಾಗ್ತದೆ, ಆಹಾರ ಉತ್ಕರ್ಷಣೆಗೆ ಒಳಪಡುವುದಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳೇ, ಇಲ್ಲಿರುವಂತಹ 3 ಪ್ರಶ್ನೆಗಳು ಒಂದೇ ಸ್ವರೂಪದ್ದು, ಆದರೆ ಕೇಳುವ ವಿಧಾನ ಮಾತ್ರ ಬೇರೆ ಬೇರೆ ಆಗಿದೆ. ಈಗ ಮುಂದಿನ ಪ್ರಶ್ನೆ. ಮಕ್ಕಳೇ, ಈ ಪ್ರಶ್ನೆಯಲ್ಲಿ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ ಎಂಬ ಕಾರಣವನ್ನ ಕೇಳಿರೋದು. ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ? ಹಾಗೇನೆ ಕಬ್ಬಿಣದ ವಸ್ತುಗಳನ್ನು ತೇವಾಂಶದಿಂದ ದೂರವಿಡಬೇಕು ಏಕೆ? ಕಬ್ಬಿಣದ ವಸ್ತುಗಳಿಗೆ ಸತುವಿನ ಲೇಪನ ಮಾಡುತ್ತಾರೆ ಏಕೆ? ಕಬ್ಬಿಣವನ್ನು ಬೇರೆ ವಸ್ತುಗಳೊಂದಿಗೆ ಮಿಶ್ರಣಗೊಳಿಸಿ ತಯಾರಿಸುತ್ತಾರೆ ಏಕೆ?
ಅಥವಾ ಕಬ್ಬಿಣದ ವಸ್ತುಗಳಿಗೆ ಗ್ಯಾಲ್ವನೀಕರಣ ವಿಧಾನ ಮಾಡುತ್ತಾರೆ ಏಕೆ? ನೋಡ್ರಿ, ಇಲ್ಲಿ ಸುಮಾರು 5 ರೀತಿಯೊಳಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಬೇರೆ ರೀತಿಯೊಳಗೆ ಪ್ರಶ್ನೆ ಕೇಳಿದ್ದಾರೆ. ಆದ್ರಿಂದ ನೀವು ಪರೀಕ್ಷೆಯಲ್ಲಿ ಗೊಂದಲಕ್ಕೆ ಒಳಪಡ್ಲಿಕ್ಕೆ ಹೋಗ್ಬೇಡ್ರಿ, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ರಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಇರುವುದು ಸರಳವಾದ ಉತ್ತರ ಏನು ಅಂತಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಯಲು. ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಯದೇ ಇರೋ ಹಾಗೆ ನಾವು ಅದನ್ನ ನಿಭಾಯಿಸ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಹಚ್ತೀವಿ. ಆಮೇಲೆ ಕಬ್ಬಿಣದ ವಸ್ತುಗಳನ್ನ ನಾವು ತೇವಾಂಶದಿಂದ ದೂರ ಬಿಡ್ತೀವಿ. ಇದರಿಂದ ಏನಾಗ್ತದೆ, ಕಬ್ಬಿಣ ತುಕ್ಕು ಹಿಡಿಯೋದಿಲ್ಲ. ಹಾಗೇನೆ ಕಬ್ಬಿಣದ ವಸ್ತುಗಳಿಗೆ ಸತುವಿನ ಲೇಪನ ಮಾಡುತ್ತಾರೆ. ಯಾಕೆ ಅಂತಂದ್ರೆ ಅದು ತುಕ್ಕು ಹಿಡಿಬಾರದು ಅಂತ ಹೇಳಿ. ಕಬ್ಬಿಣವನ್ನು ಬೇರೆ ವಸ್ತುಗಳೊಂದಿಗೆ ಮಿಶ್ರಣಗೊಳಿಸಿ ತಯಾರಿಸುತ್ತಾರೆ ಏಕೆ? ಇದಕ್ಕೂ ಕೂಡ ಕಾರಣ ಒಂದೇ, ಏನು ಅಂತಂದ್ರೆ ಕಬ್ಬಿಣ ತುಕ್ಕು ಹಿಡಿಯದೇ ಇರಲಿಕ್ಕೆ ಇದು ಕಾರಣ ಆಗ್ತದೆ. ಕೊನೆಗೆ ಕಬ್ಬಿಣದ ವಸ್ತುಗಳಿಗೆ ಗ್ಯಾಲ್ವನೀಕರಣ ವಿಧಾನ ಮಾಡುತ್ತಾರೆ ಏಕೆ ಅಂದ್ರೆ ಗ್ಯಾಲ್ವನೀಕರಣ ಮಾಡೋದ್ರಿಂದ ಏನಾಗ್ತದೆ, ಕಬ್ಬಿಣ ತುಕ್ಕು ಹಿಡಿಯೋದಿಲ್ಲ. ಆದ್ರಿಂದ ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಅಂತಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಯಲು. ಮಕ್ಕಳೇ, ನಿಮ್ಗೆಲ್ಲ ನೆನಪಿರ್ಲಿ, ಈಗ ನಾವೇನು ಅಭ್ಯಾಸ ಮಾಡ್ತಿದೀವಲ್ಲ ಇವೆಲ್ಲ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು. ಹಾಗಾಗಿ ಈಗ ನಾವು ಮುಂದುವರೆದು ಈಗ 4ನೆಯ ಪ್ರಶ್ನೆಯನ್ನ ನಾವೀಗ ನೋಡೋಣ. ಈ 4ನೇ ಪ್ರಶ್ನೆಯಲ್ಲಿ ಏನಿದೆ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿ ಬಿಡುಗಡೆಯಾಗುವ ಅನಿಲ ಅಥವಾ ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿ ಬಿಡುಗಡೆಯಾಗುವ ಅನಿಲ ಯಾವುದು? ಇಲ್ಲಿ ಏನಾಗ್ತಿದೆ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅದು ಏನ್ ಮಾಡ್ತದೆ, ಸತುವಿನ ಚೂರುಗಳ ಜೊತೆಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ರಾಸಾಯನಿಕವಾಗಿ ವರ್ತಿಸಿ ಏನ್ ಮಾಡ್ತದೆ, ಅದು ಒಂದು ಅನಿಲವನ್ನ ಬಿಡುಗಡೆ ಮಾಡ್ತದೆ. ಹಾಗಾದ್ರೆ ಯಾವುದು ಆ ಅನಿಲ? ಹಾಗೇನೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿ ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ, ನೋಡ್ರಿ ಇಲ್ಲೇನಿದೆ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ, ಮತ್ತೆ ಇಲ್ಲೇನಿದೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲ ಕೂಡ ಕೇಳಬಹುದು. ಹಾಗಾದ್ರೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತನೆ ಮಾಡಿದಾಗ ಅಲ್ಲಿಯೂ ಕೂಡ ಯಾವುದು ಅನಿಲ ಬಿಡುಗಡೆ ಆಗ್ತದೆ? ಉತ್ತರ ತುಂಬಾ ಸರಳವಾಗಿದೆ. ಅಲ್ಲಿ ಬಿಡುಗಡೆಯಾಗುವ ಅನಿಲ ಅಂತ ಅಂದ್ರೆ ಅದು ಹೈಡ್ರೋಜನ್ ಅನಿಲ. ಆದ್ರಿಂದ ಅದು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರಬಹುದು ಅಥವಾ ಸಾರರಿಕ್ತ ಸಲ್ಫೂರಿಕ್ ಆಮ್ಲ ಆಗಿರಬಹುದು. ಯಾವುದೇ ಆಮ್ಲ ಆಗಿದ್ರೂ ಕೂಡ ಆ ಆಮ್ಲಗಳ ಜೊತೆಗೆ ಸತುವಿನ ಚೂರುಗಳು ವರ್ತಿಸಿ ಏನ್ ಮಾಡ್ತಾವು, ಅವುಗಳು ಒಂದೇ ಅನಿಲವನ್ನ ಬಿಡುಗಡೆ ಮಾಡ್ತಾವು. ಆ ಅನಿಲ ಬೇರೆ ಯಾವುದು ಅಲ್ಲ, ಅದು ಹೈಡ್ರೋಜನ್ ಅನಿಲ. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ? ಮ್ಯಾಗ್ನೀಷಿಯಂ ಪಟ್ಟಿಯನ್ನ ನಾವು ಅದನ್ನ ದಹಿಸೋದಕ್ಕಿಂತ ಮೊದಲು ಅದನ್ನ ನಾವು ಸ್ವಚ್ಛಗೊಳಿಸಬೇಕು. ಮರಳು ಕಾಗದದಿಂದ ಅದನ್ನ ಸ್ವಚ್ಛಗೊಳಿಸಬೇಕು ಏಕೆ? ಕಾರಣ ಏನು? ಹಾಗೆಯೇ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿನ ಆಕ್ಸಿಜನ್ನಿಂದ ದೂರ ಇರಿಸಬೇಕು ಏಕೆ? ಆದ್ರಿಂದ ಇಲ್ಲಿ ಉತ್ತರ ಏನಿದೆ, ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗುವುದರಿಂದ. ಅಂದ್ರೆ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ ಅಂತಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗುವುದರಿಂದ ಹೀಗಾಗ್ತದೆ. ಅಂದ್ರೆ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಅದನ್ನು ಸ್ವಚ್ಛ ಯಾಕೆ ಮಾಡಬೇಕು ಅಂತಂದ್ರೆ ಅದರ ಮೇಲೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರು ಉಂಟಾಗೋದ್ರಿಂದ ಅದು ಏನಾಗುವುದು, ಅದು ದಹಿಸದೇ ಇರುವಂತ ಸಾಧ್ಯತೆ ಇರ್ತದೆ. ಅದನ್ನ ದಹಿಸುವ ಹಾಗೆ ಮಾಡ್ಲಿಕ್ಕೆ ನಾವೇನ್ ಮಾಡಬೇಕು, ಅದ್ರ ಮೇಲೆ ಇರ್ತಕ್ಕಂತಹ ಏನು ಲೇಯರ್ ಇರ್ತದೆ ಅಥವಾ ಪದರು ಇರ್ತದೆ, ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರು, ಅದನ್ನು ನಾವೇನ್ ಮಾಡಬೇಕು, ಮರಳು ಕಾಗದದಿಂದ ಮೊದಲು ಸ್ವಚ್ಛಗೊಳಿಸಬೇಕು. ಆವಾಗ ರಾಸಾಯನಿಕ ಪ್ರಕ್ರಿಯೆ ನಡೀತಿದೆ. ಮ್ಯಾಗ್ನೀಷಿಯಂ ವಾತಾವರಣದ ಆಕ್ಸಿಜನ್ ಜೊತೆಗೆ ಅದು ವರ್ತಿಸಿ ದಹಿಸ್ತಿದೆ ಅಂತ ನಾವು ಹೇಳ್ಬಹುದು. ಒಂದು ವೇಳೆ ಮ್ಯಾಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿನ ಆಕ್ಸಿಜನ್ ಜೊತೆಗೆ ಸಂಪರ್ಕಕ್ಕೆ ಬಂದ್ರೆ ಅಲ್ಲಿ ಏನಾಗ್ತದೆ, ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗ್ತದೆ. ಆದ್ರಿಂದ ನಾವೇನ್ ಮಾಡಬೇಕು, ಮ್ಯಾಗ್ನೀಷಿಯಂ ಪಟ್ಟಿಯನ್ನ ಗಾಳಿಯಲ್ಲಿನ ಆಕ್ಸಿಜನ್ ನಿಂದ ಅದನ್ನ ಏನ್ ಮಾಡಬೇಕು, ದೂರ ಇಡಬೇಕು.
ಉತ್ತರ ಬಹಳ ಸರಳವಾಗಿದೆ. ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗುವುದರಿಂದ ಅಂತ ನಾವು ಆಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ಇದನ್ನ ಹೇಳ್ಬಹುದು. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಯಾವ ಕ್ರಿಯೆಯಾಗಿದೆ? ಇಲ್ಲಿ ಸಸ್ಯಜನ್ಯ ದ್ರವ್ಯಗಳ ವಿಘಟನೆ ಆಗುವುದರಿಂದ ಕಾಂಪೋಸ್ಟ್ ಉಂಟಾಗ್ತದೆ. ಇದು ಎಂತಹ ಕ್ರಿಯೆ ಅಂತ ಕೇಳಿರೋದು. ಹಾಗೇನೆ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಶಕ್ತಿ ಬಿಡುಗಡೆಯಾಗುವುದು ಯಾವ ಕ್ರಿಯೆಯಾಗಿದೆ? ಅಂದ್ರೆ ಇಲ್ಲಿ ಏನಾಗ್ತದೆ, ನಮ್ಮ ದೇಹದ ಜೀವಕೋಶಗಳಲ್ಲಿ ಗ್ಲೂಕೋಸ್ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಅಲ್ಲಿ ಏನಾಗ್ತದೆ, ಶಕ್ತಿ ಬಿಡುಗಡೆ ಆಗ್ತದೆ. ಇದು ಯಾವ ಕ್ರಿಯೆ ಅಂತ ಕೇಳಿರೋದು. ಆಮೇಲೆ ಉಸಿರಾಟ ಪ್ರಕ್ರಿಯೆಯು ಯಾವ ವಿಧವಾದ ರಾಸಾಯನಿಕ ಕ್ರಿಯೆಯಾಗಿದೆ? ಉಸಿರಾಟ ಪ್ರಕ್ರಿಯೆಯು ಯಾವ ವಿಧವಾದ ರಾಸಾಯನಿಕ ಪ್ರಕ್ರಿಯೆಯಾಗಿದೆ? ಹಾಗಾದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ. ಅದು ಏನು ಅಂತಂದ್ರೆ ಬಹಿರುಷ್ಣಕ ಕ್ರಿಯೆ. ವಿದ್ಯಾರ್ಥಿಗಳೇ, ಬಹಿರುಷ್ಣಕ ಕ್ರಿಯೆ ಅಂದ್ರೇನು? ಇಂತಹ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗ್ತದೆಯೋ ಅದಕ್ಕೆ ನಾವೇನು ಕರಿತೀವಿ? ಅಂತಹ ರಾಸಾಯನಿಕ ಪ್ರಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆ ಆಗುವಾಗ ಏನಾಗ್ತದೆ? ಕಾಂಪೋಸ್ಟ್ ಉಂಟಾಗ್ತದೆ. ಅದರ ಜೊತೆಗೆ ಏನಾಗ್ತದೆ? ಉಷ್ಣತೆ ಕೂಡ ಬಿಡುಗಡೆ ಆಗ್ತದೆ. ಆದ್ರಿಂದ ಈ ಕ್ರಿಯೆ ಏನಿದು? ಬಹಿರುಷ್ಣಕ ಕ್ರಿಯೆ. ಹಾಗೇನೆ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾದಾಗ ನಮ್ಮ ದೇಹದ ಜೀವಕೋಶಗಳಲ್ಲಿ ಗ್ಲೂಕೋಸ್ ಆಮ್ಲಜನಕದೊಂದಿಗೆ ಸಂಯೋಗವಾದಾಗ ಏನಾಗ್ತದೆ? ಅಲ್ಲಿ ಉಷ್ಣ ರೂಪದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ. ಆದ್ರಿಂದ ಇದು ಕೂಡ ಬಹಿರುಷ್ಣಕ ಕ್ರಿಯೆ ಅಂತಾನೆ ಹೇಳ್ಬೋದು. ಹಾಗೇನೆ ಉಸಿರಾಟ ಪ್ರಕ್ರಿಯೆಯು ಕೂಡ ಬಹಿರುಷ್ಣಕ ಕ್ರಿಯೆ. ಯಾಕೆ ಅಂದ್ರೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಉಷ್ಣತೆ ಬಿಡುಗಡೆಯಾಗುತ್ತದೆ. ಆದ್ರಿಂದ ಉತ್ತರ ಬಹಿರುಷ್ಣಕ ಕ್ರಿಯೆ. ಮಕ್ಕಳೇ, ಈಗ ಮುಂದಿನ ಪ್ರಶ್ನೆ. ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗಿರುವ ಅಂಶ ಯಾವುದು? ಹಾಗೇನೆ ಅದೇ ಪ್ರಶ್ನೆಯನ್ನ ಬೇರೆ ರೀತಿಯೊಳಗ ಇಲ್ಲೇ ಕೇಳಿರೋದು. ಏನು ಅಂತಂದ್ರೆ, ಬೆಳ್ಳಿಯ ಬ್ರೋಮೈಡ್ನ ಬಿಳಿ ಬಣ್ಣವು, ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಮತ್ತು ಇಲ್ಲಿ ಏನು? ಬೆಳ್ಳಿಯ ಬ್ರೋಮೈಡ್. ಇಲ್ಲಿ ಬೆಳ್ಳಿಯ ಕ್ಲೋರೈಡ್, ಇಲ್ಲಿ ಬೆಳ್ಳಿಯ ಬ್ರೋಮೈಡ್ ಅನ್ನ ಕೇಳಿರೋದು. ಬೆಳ್ಳಿಯ ಬ್ರೋಮೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗಿರುವ ಅಂಶ ಯಾವುದು? ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಆಗಿರಬಹುದು, ಬೆಳ್ಳಿಯ ಬ್ರೋಮೈಡ್ ಆಗಿರಬಹುದು. ಇವುಗಳೆರಡರ ಬಿಳಿ ಬಣ್ಣ ಬೂದು ಬಣ್ಣಕ್ಕೆ ತಿರುಗಲಿಕ್ಕೆ ಕಾರಣ ಆಗಿರುವಂತಹ ಅಂಶ ಯಾವುದು? ಉತ್ತರ ಬಹಳ ಸರಳ ಆಗಿದೆ. ಅದು ಏನು ಅಂತಂದ್ರೆ ಸೂರ್ಯನ ಬೆಳಕು ಅಂತ ನಾವು ಹೇಳ್ಬೋದು. ಸೂರ್ಯನ ಬೆಳಕು ಏನ್ ಮಾಡ್ತದೆ? ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ಎರಡರ ಬಿಳಿ ಬಣ್ಣವನ್ನ ಬೂದು ಬಣ್ಣಕ್ಕೆ ತಿರುಗಲಿಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಬೆಳ್ಳಿಯ ಕ್ಲೋರೈಡ್, ಬೆಳ್ಳಿಯ ಬ್ರೋಮೈಡ್ ಇವೆರಡರ ಬಿಳಿ ಬಣ್ಣ ಬೂದು ಬಣ್ಣಕ್ಕೆ ಕಾರಣವಾಗಿರುವಂತಹ ಅಂಶ ಸೂರ್ಯನ ಬೆಳಕು. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ರಾಸಾಯನಿಕ ವಿಭಜನಾ ಕ್ರಿಯೆ ನಡೆಸಲು ಅವಶ್ಯಕವಾದ ಅಂಶಗಳನ್ನು ಹೆಸರಿಸಿ, ಅಥವಾ ವಿಭಜನಾ ಕ್ರಿಯೆ ಉಂಟಾಗಲು ಕಾರಣವಾಗುವ ವಿವಿಧ ಶಕ್ತಿಯ ಆಕಾರಗಳನ್ನು ತಿಳಿಸಿ. ಮತ್ತೆ ಒಂದು ರಾಸಾಯನಿಕ ಸಂಯುಕ್ತವನ್ನು ಒಡೆಯಲು ಬೇಕಾಗುವ ಶಕ್ತಿಯ ವಿವಿಧ ಬಗೆಗಳಾವು? ಇಲ್ಲಿ ನೋಡ್ರಿ, 3 ಪ್ರಶ್ನೆಗಳು ಬೇರೆ ಬೇರೆ ರೀತಿಯಾಗಿ ಕೇಳಲ್ಪಟ್ಟರು ಕೂಡ ಉತ್ತರ ಮಾತ್ರ ಒಂದೇ ಆಗಿದೆ. ಮೊದಲನೇದಾಗಿ ರಾಸಾಯನಿಕ ವಿಭಜನಾ ಕ್ರಿಯೆ ನಡೆಸಲು ಅವಶ್ಯಕವಾದ ಅಂಶಗಳು ಬೇಕು. ಯಾವ ಬೇಕು? ಅದನ್ನ ಹೆಸರಿಸಬೇಕು. ಎರಡನೇದಾಗಿ ವಿಭಜನಾ ಕ್ರಿಯೆ ಉಂಟಾಗಲು ಕಾರಣವಾಗುವ ವಿವಿಧ ಶಕ್ತಿ ಆಕಾರಗಳನ್ನು ತಿಳಿಸಿ. ಅಂದ್ರೆ ವಿಭಜನಾ ಕ್ರಿಯೆ ಉಂಟಾಗಲಿಕ್ಕೆ ಬೇಕಾದಂತಹ ಯಾವ್ಯಾವ ರೀತಿಯ ಶಕ್ತಿ ಆಕಾರಗಳು ಬೇಕು, ಇದು ಕೂಡ ಒಂದು ಪ್ರಶ್ನೆ. ಮತ್ತು ಒಂದು ರಾಸಾಯನಿಕ ಸಂಯುಕ್ತವನ್ನು ಒಡೆಯಲು, ಅದೇ ರಾಸಾಯನಿಕ ವಿಭಜನೆ, ಒಂದು ರಾಸಾಯನಿಕ ಸಂಯುಕ್ತವನ್ನು ಒಡೆಯಲು ಬೇಕಾಗುವ ಶಕ್ತಿಯ ವಿವಿಧ ಬಗೆಗಳಾವು? ಉತ್ತರ ವಿದ್ಯುತ್, ಬೆಳಕು, ಶಾಖ. ವಿದ್ಯುತ್, ಬೆಳಕು, ಶಾಖ ಇವುಗಳೆಲ್ಲ ರಾಸಾಯನಿಕ ವಿಭಜನಾ ಕ್ರಿಯೆ ಅಥವಾ ರಾಸಾಯನಿಕ ಸಂಯುಕ್ತವನ್ನು ಒಡೆಯಲಿಕ್ಕೆ ಕಾರಣವಾದಂತಹ ವಿವಿಧ ಬಗೆಯ ಶಕ್ತಿಯ ಆಕಾರಗಳು ಅಂತ ಹೇಳ್ಬಹುದು, ಅಂಶಗಳು ಅಂತ ಹೇಳ್ಬಹುದು, ಮತ್ತು ಶಕ್ತಿಯ ವಿವಿಧ ಬಗೆಗಳು ಅಂತ ಕೂಡ ನಾವು ಹೇಳ್ಬಹುದು. ಈಗ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಮುಖ್ಯವಾಗಿ ಮಕ್ಕಳೇ ಪ್ರಶ್ನೆ ಹೀಗಿದೆ: ಉತ್ಕರ್ಷಣ
ಅಪಕರ್ಷಣ ಕ್ರಿಯೆ ಎಂದರೇನು ಅಥವಾ ರೆಡಾಕ್ಸ್ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಹಾಗಾದ್ರೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದ್ರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅಂತಹ ಕ್ರಿಯೆಯನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎನ್ನುವರು. ಏನಿದು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೆ ಒಳಪಟ್ಟಿದ್ದೇ ಆದರೆ ಮತ್ತೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೆ ಒಳಪಟ್ಟಿದ್ದೇ ಆದರೆ ಅಂತಹ ಕ್ರಿಯೆಯನ್ನ ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎನ್ನುತ್ತೇವೆ. ಇದು ಬಹಳ ಸರಳ ಆಗಿದೆ. ಅಂದ್ರೆ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೆ ಒಳಪಟ್ಟು ಇನ್ನೊಂದು ಪ್ರತಿವರ್ತಕ ಅಪಕರ್ಷಣೆಗೆ ಒಳಪಟ್ಟರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಂತಹ ರಾಸಾಯನಿಕ ಸಮೀಕರಣವನ್ನು ನಾವೀಗ ನೋಡೋಣ. ಇಲ್ಲಿ ಏನಿದೆ, ತಾಮ್ರದ ಆಕ್ಸೈಡು ಹೈಡ್ರೋಜನ್ ಜೊತೆಗೆ ವರ್ತಿಸ್ತದೆ. ತಾಮ್ರದ ಆಕ್ಸೈಡು ಹೈಡ್ರೋಜನ್ ಜೊತೆಗೆ ವರ್ತಿಸಿ ಅದೇನ್ ಕೊಡ್ತದೆ? ತಾಮ್ರ ಮತ್ತು ನೀರನ್ನು ಕೊಡ್ತದೆ. ಇಲ್ಲಿ ಏನಾಗ್ತದೆ ನೋಡ್ರಿ, ಇಲ್ಲಿ ತಾಮ್ರದ ಜೊತೆಗಿದ್ದಂಥ ಈ ಆಕ್ಸಿಜನ್ ಏನಾಗ್ತದೆ, ಅದು ಬೇರ್ಪಟ್ಟು ಹೈಡ್ರೋಜನ್ ಜೊತೆಗೆ ಸಂಯೋಜನೆಯನ್ನು ಹೊಂದಿದೆ. ಆದ್ರಿಂದ ಇಲ್ಲಿ ಏನಾಯ್ತು, ತಾಮ್ರ ಆಕ್ಸಿಜನ್ ಅನ್ನ ಕಳೆದುಕೊಂಡು ಅದು ಏನಾಯ್ತು, ಅಪಕರ್ಷಣೆಗೆ ಒಳಪಡ್ತು. ಅದೇ ರೀತಿಯೊಳಗೆ ಹೈಡ್ರೋಜನ್ ಆಕ್ಸಿಜನ್ ಜೊತೆಗೆ ಸಂಯೋಜನೆ ಹೊಂದಿ ಆಕ್ಸಿಜನ್ ಅನ್ನು ಪಡೆದುಕೊಂಡು ಅದು ಏನಾಯ್ತು, ಉತ್ಕರ್ಷಣೆಗೆ ಒಳಪಡ್ತು. ಆದ್ರಿಂದ ಈ ರಾಸಾಯನಿಕ ಸಮೀಕರಣ ಉತ್ಕರ್ಷಣ ಮತ್ತು ಅಪಕರ್ಷಣಕ್ಕೆ ಒಂದು ಉತ್ತಮ ಉದಾಹರಣೆ. ಮಕ್ಕಳೇ, ಇಲ್ಲಿ ಗಮನಿಸಿ, ವ್ಯಾಖ್ಯಾನ ಮತ್ತು ಉದಾಹರಣೆ ಎರಡೂ ಕೇಳಿದರೆ ಅದಕ್ಕೆ 2 ಮಾರ್ಕ್ಸ್ಗಳನ್ನು ನಿಗದಿಪಡಿಸಲಾಗಿರ್ತದೆ. ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಏನಿದೆ, ಬರೀ ಉದಾಹರಣೆಯನ್ನು ಕೇಳಿರೋದು, ಆದ್ರಿಂದ ಅದಕ್ಕೆ 1 ಅಂಕವನ್ನು ನಿಗದಿಪಡಿಸಲಾಗಿದೆ. ಬರೀ ಉದಾಹರಣೆ ಕೇಳಿದರೆ ನಿಮಗೆ 1 ಅಂಕ ಸಿಗ್ತದೆ. ಏನಿದು? ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಕೊಡಿ ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಹಾಗಾದ್ರೆ ಇಲ್ಲಿ ಏನಾಗ್ತದೆ, ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆಗೆ ರಾಸಾಯನಿಕವಾಗಿ ವರ್ತಿಸಿ, ಬೇರಿಯಂ ಸಲ್ಫೇಟ್ ಅಂದ್ರೆ ಇಲ್ಲಿ ಏನಾಯ್ತು, ಬೇರಿಯಂ ಸಲ್ಫೇಟ್ನ ಜೊತೆಗೆ ಸಂಯೋಜನೆ ಆಯಿತು. ಆಮೇಲೆ ಸೋಡಿಯಂ ಕ್ಲೋರಿನ್ ಜೊತೆಗೆ ಸಂಯೋಜನೆ ಆಯಿತು. ಅಂದ್ರೆ 2 ಸಾರಿ ಏನಾಯ್ತು ಇಲ್ಲಿ, ಅಂದ್ರೆ ಇಲ್ಲಿ 2 ಸಾರಿ ಏನಾಯ್ತು, ಸ್ಥಾನ ಪಲ್ಲಟನೆ ಆಯಿತು. ಆದ್ರಿಂದ ಇದಕ್ಕೆ ದ್ವಿಸ್ಥಾನ ಪಲ್ಲಟ ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನಿಮಗೆ ವ್ಯಾಖ್ಯಾನ ಕೇಳಿಲ್ಲ, ಉದಾಹರಣೆ ಕೇಳಿದ್ರೆ ನೀವು ಕೇವಲ ಉದಾಹರಣೆಯನ್ನು ಮಾತ್ರ ಬರೀರಿ. ನಿಮಗೆ ವ್ಯಾಖ್ಯಾನ ಗೊತ್ತಿದ್ರೂ ಕೂಡ ವ್ಯಾಖ್ಯಾನವನ್ನು ಅಲ್ಲಿ ಬರ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದಕ್ಕೆ ಟೈಮ್ ಕೂಡ ವ್ಯಯ ಆಗ್ತದೆ, ಅದು ಟೈಮ್ ತೆಗೆದುಕೊಳ್ತದೆ. ಆದ್ರಿಂದ ನೀವು ಇಲ್ಲಿ ಮುಖ್ಯವಾಗಿ ಪ್ರಶ್ನೆಯಲ್ಲಿ ಏನು ಕೇಳಿದಾನೆ, ಉದಾಹರಣೆ ಕೇಳಿದ್ರೆ ಉದಾಹರಣೆ ಅಷ್ಟೇ ಬರಿಬೇಕು, ವ್ಯಾಖ್ಯಾನ ಕೇಳಿದ್ರೆ ವ್ಯಾಖ್ಯಾನ ಅಷ್ಟೇ ಬರಿಬೇಕು. ಒಂದು ವೇಳೆ ವ್ಯಾಖ್ಯಾನ ಮತ್ತು ಉದಾಹರಣೆ ಎರಡೂ ಕೇಳಿದ್ರೆ ನೀವೇನ್ ಮಾಡಬೇಕು, ಎರಡನ್ನು ಕೂಡ ಬರಿಬೇಕು. ಅಂದ್ರೆ ಅದಕ್ಕೆ ಅನುಗುಣ ಆಗೋ ಹಾಗೆ ಮಾರ್ಕ್ಸ್ಗಳನ್ನ ನೀವು ಪಡೆದುಕೋಬಹುದು. ಮಕ್ಕಳೇ, ಈ ಒಂದು ಸೆಷನ್ನಲ್ಲಿ, ಈ ಒಂದು ಅವಧಿಯಲ್ಲಿ ನಾವು ಮೊದಲನೇ ಅಧ್ಯಾಯದೊಳಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನಾವು ಚರ್ಚೆ ಮಾಡಿದ್ವಿ.